ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿಲಿ ಬರುವಂಥ ಹಳೇ ಬಾಗಿಲಿದ್ದೀನಿ. ಇಲ್ಲಿ ಅದ್ಭುತವಾದ ಒಂದು ಶ್ರೀ ಬಸವಣ್ಣನ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದೆ ಮುಖ್ಯ ದ್ವಾರ. ಸ್ನೇಹಿತರೆ, ಇಲ್ಲೊಂದು ಹಳ್ಳಿ ಮರ ಇದೆ ನೋಡಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ಈಗ ನಾನು ದೇವಸ್ಥಾನ ಮುಂಭಾಗ ಇದ್ದೀನಿ ನೋಡಿ. ಬನ್ನಿ ಸ್ನೇಹಿತರೆ, ಒಂದು ಪ್ರದಕ್ಷಿಣೆ ಹಾಕೋಣ. ಸ್ನೇಹಿತರೆ, ಇಲ್ಲಿ ಮುಖ್ಯ ದ್ವಾರಪಾಲಕರಾಗಿ ಆನೆಗಳಿದೆ ನೋಡಿ. ಬನ್ನಿ ಸ್ನೇಹಿತರೆ, ದೇವರ ದರ್ಶನ ಮಾಡೋಣ. ಸ್ನೇಹಿತರೆ, ಇವರೇ ಶ್ರೀ ಬಸವಣ್ಣ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೇ ಗ್ರಾಮದವರು ಸ್ಥಳೀಯರು ಅನಿಲಣ್ಣ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಅನಿಲಣ್ಣ. ನಮಸ್ಕಾರ. ಈ ದೇವಸ್ಥಾನ ಬಂದ್ಬಿಟ್ಟು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹಳೆಬಾಗಿ ಹತ್ರ ಬರುತ್ತೆ. ಇದು ಚೋಳರ ಕಾಲದ್ದು 1000 ವರ್ಷ ಇತಿಹಾಸ ಇರೋ ದೇವಸ್ಥಾನ. ಈ ದೇವಸ್ಥಾನ ನಮ್ಮೂರಲ್ಲಿ ಇದೆ ಅನ್ನೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಈ ದೇವಸ್ಥಾನ ತುಂಬಾ ಅದ್ಭುತವಾದ ದೇವಸ್ಥಾನ. ಜನ ಬರ್ತಾರೆ ಇಲ್ಲಿಗೆ. ತುಂಬಾ ಪೂಜೆಗಳು ನಡೀತಾವಲ್ಲ, ಈ ವಾರದಲ್ಲಿ ಯಾವ ದಿವಸ? ಇದು ಪ್ರತಿದಿನ ಪೂಜೆ ಮಾಡ್ತಾರೆ. ಇಲ್ಲೊಂದು 5-6 ಕುಟುಂಬ ಇದೆ. ಅವರು ಪ್ರತಿದಿನ ಬೆಳಿಗ್ಗೆ ಪೂಜೆ ಮಾಡ್ತಾರೆ. ಒಬ್ರು ಒಂದೊಂದು ಕುಟುಂಬದವರು ಒಂದೊಂದು ತಿಂಗಳು ಅಂತೇಳಿ 5-6 ಕುಟುಂಬದವರು ತಿಂಗಳು ಪೂಜೆ ಮಾಡ್ತಾರೆ. ಪ್ರತಿದಿನ ಪೂಜೆ ನಡೆಯುತ್ತೆ ಇಲ್ಲಿ. ವಿಶೇಷ ಪೂಜೆಗಳು ಕಾರ್ತಿಕ ಮಾಸದಲ್ಲಿ ಆಗುತ್ತೆ. ಹೌದು. ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲೊಂದು ಕಾಯಿ ಹೊಡೆಯೋ ಕಲ್ಲಿದೆ ನೋಡಿ. ಹಾಸನದಲ್ಲಿ ಸ್ವರ್ಗ, ಹಾಸನವೇ ಸ್ವರ್ಗ. ಹೆಂಗಿದೆ ನಮ್ಮ ಹಾಸನ ಜಿಲ್ಲೆ? ಸೂಪರ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು.
ಸ್ನೇಹಿತರೆ, ದೇವಸ್ಥಾನ ಎದುರುಗಡೆ ನಾಗದೇವರ ಮೂರ್ತಿಗಳಿದೆ, ಬನ್ನಿ ದರ್ಶನ ಮಾಡ್ಕೊಬರೋಣ. ಸ್ನೇಹಿತರೆ, ಇವರೇ ಶ್ರೀ ನಾಗದೇವರ ಮೂರ್ತಿಗಳು. ಸ್ನೇಹಿತರೆ, ಇದು ಚೋಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ. 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಸ್ನೇಹಿತರೆ. ತುಂಬ ಅದ್ಭುತವಾಗಿ, ತುಂಬ ವಿಶೇಷವಾಗಿ ಇದೆ ಸ್ನೇಹಿತರೆ. ಶ್ರೀ ಬಸವಣ್ಣ ದೇವಸ್ಥಾನ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಯಿತು. ನೀವೆಲ್ಲ ಬಂದು ನೋಡಲಿ ಅಂತ ವಿಡಿಯೋ ಮಾಡ್ತಿರೋದು. ಇದು ಹಾಸನದಿಂದ 32 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಭಾಗ್ಯದಿಂದ ಹಳೆ ಭಾಗ್ಯ ಆ ಮಾರ್ಗಕ್ಕೆ ಬರ್ಬೇಕು ಸ್ನೇಹಿತರೆ. ಈ ಥರ ಹಳೆ ದೇವಸ್ಥಾನಗಳು ಇದ್ದರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಬಾಯ್.